ಯಾವ ಎಕ್ಸಾಮ್ಗೆ ಅಪ್ಲಿಕೇಶನ್ನು? ಸರಿ ಸರಿಗೆ. ನೀನು? ಸರ್ ನಾನು KPSC ಎಕ್ಸಾಮ್. ನಾನು SSC. ಏನು ಗೌರ್ಮೆಂಟ್ ಎಕ್ಸಾಮ್ಗೆಲ್ಲ ಹಿಂಗಾಗ್ತಿದ್ರಾ? ಯಾಕೆ ಅಂದರೆ ಗೌರ್ಮೆಂಟ್ ಜಾಬ್ ಕಣಯ್ಯ, ಜಾಬ್ ಸೆಕ್ಯೂರಿಟಿ ಇರುತ್ತೆ, ಒಂದೊಳ್ಳೆ ಪೊಸಿಷನ್ಗೆ ಹೋದರೆ ಸೊಸೈಟಿಗೆ ಏನಾದರೂ ಹೆಲ್ಪ್ ಆಗುತ್ತೆ. ಒಟ್ನಲ್ಲೆಲ್ಲ ಒಳ್ಳೆ ದುಡ್ಡು ಮಾಡ್ಕೊಂತೀರಾ. ನೀನು ಒಳ್ಳೆ ಏರಿಯಾದಲ್ಲಿ ಪೋಸ್ಟಿಂಗ್ ಹಾಕ್ಸ್ಕೋ, ಸರಿಯಾಗಿ ದುಡಿಬೋದು. ನೀನು 20 ವರ್ಷ ಏನಾದ್ರು ದುಡ್ಬಿಟ್ರೆ ನಿನ್ನ ಜೀವನದಲ್ಲಿ ದುಡಿಯೋದೇ ಬೇಡ. ನೀನು ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಹೋಗ್ತಾ ಹೋಗ್ತಾ ಒಳ್ಳೆ ದುಡ್ಡು ಮಾಡ್ಕೊಂತಿ. 3 ವರ್ಷ ದಮ್ ಕಟ್ಟು ದುಡ್ದು ಜೀವನ ಪರ ಅಂತ ಒಳ್ಳೆ ದುಡ್ಡೆ. ಸರ್ ಏನು ಸರ್ ಹೇಳ್ತಿದ್ದೀರಾ? ಲಂಚ ತಗೊಳ್ಳೋ ಮೈಂಡ್ ಸೆಟ್ ಎಲ್ಲ ನಮ್ಗಿಲ್ಲ. ಇಲ್ಲಿ ಆ ಮೈಂಡ್ ಸೆಟ್ ಗಿಸೆಂಟ್ ಇರಲ್ಲ, ಎಲ್ಲವನ್ನೂ ತಗೊಂತಾನೆ. ನೀನು ತಗೊಬೇಕು, ಇವರು ತಗೊಬೇಕಷ್ಟೇ. ಅವ್ರಿಗೇನು ಹೇಳ್ಕೊಡ್ತಿದ್ಯಾ? ಸರ್ ಈ ಲಂಚ ತಗೋಣ ನಿಮ್ಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಸರ್ ನೀವೇನ್ ಮಾತಾಡ್ತಾ ಇದ್ದೀರಾ ಅನ್ನೋದು ಜ್ಞಾನ ಇದೆಯಾ? ಇರೋರೇನೋ ಕೊಡ್ತಾರೆ ಸರ್, ಇಲ್ದಿರೋರು ಏನು ಮಾಡೋದು? ಲೇ, ಆ ಪೋಸ್ಟ್ಗೆ ಹೋಗಿ ನೀನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ಕೊಡ್ಲೇಬೇಕು ತಾನೆ. ನೀನೆಲ್ಲ ಅಂತ ರಿಕವರ್ ಮಾಡ್ಕೊಳ್ಲೇಬೇಕು ತಾನೆ ದುಡ್ಡನ್ನ. ನೀನು ಯಾವನ ಹತ್ರನು ಕೇಳ್ದಂಗೆ, ಯಾವನ ಹತ್ರನು ಬೇಡ್ದಂಗೆ ಸುಮ್ಮನೆ ಇದ್ಬಿಟ್ರೆ ನಿನ್ಗೆ ಆ ದುಡ್ಡೇ ಬರಲ್ಲ. ಮತ್ತೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ಆ ಪೋಸ್ಟ್ಗೆ ಹೋಗೋದ್ರಲ್ಲಿ ಅವಶ್ಯಕತೆ ಇಲ್ಲ ಐತೆ. ಇನ್ನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನ ಯಾರಕ್ಕೆ ಸರ್ ಕೊಡಬೇಕು? ಏನಕ್ಕೆ ಕೊಡಬೇಕು? ಯಾಕೆ ಯಾರಿಗೆ ಕೊಡಬೇಕು ಅಂದರೆ ಈಗ ಗೌರ್ಮೆಂಟಲ್ಲಿ ಇರೋರು ಕೊಡಬೇಕು. ಯಾಕೆ ನಮ್ಮ ಪಕ್ಷ ಅಂತ ಹಂಗೆ ಹೇಳ್ತಿದ್ಯಾ? ಹಿಂದಿದ್ದವ್ರೇನು ಭಾಳ ಸಾಚನಾ? ಸರ್ ನಿಮ್ಮ ಪಕ್ಷದವರು ತಿಂದವ್ರೆ, ಹಿಂದೆ ಇದ್ದವರು ತಿಂದವ್ರೆ, ಅವಾಗ ಬರೋ ಇನ್ನೊಬ್ರು ತಿಂದವ್ರೆ. ಇಲ್ಲೆಲ್ಲಾರು ಒಂದೇನೆ, ಬಣ್ಣ ಬಾವುಟ ಬದಲಷ್ಟೇ. ಜನರಲ್ಲು, OBC, ರಿಸರ್ವೇಷನ್ ಯಾವುದೇ ಆದ್ರೂ, ಯಾವುದೇ ಸೆಕ್ಷನ್ ಆದ್ರೂ ಎಲ್ಲರಿಗೂ ಪರ್ಸೆಂಟೇಜ್ ಇದ್ದೇ ಇರುತ್ತೆ. ಎಲ್ಲರೂ ಕೊಡ್ಲೇಬೇಕು. ಒಂದ್ಸಲಿ ಎಕ್ಸಾಮ್ ಬರ್ಬಿಟ್ಟು ನೀವು ಇಂಟರ್ವ್ಯೂ ಅಲ್ಲಿ ಹೋಗೋ ಮುಂಚೆನೆ ನಿಮಗೆ ಲಿಸ್ಟೇ ಬಂದಿರುತ್ತೆ. ಯಾವ ಪೊಸಿಷನ್ಗೆ ಎಷ್ಟೆಷ್ಟು ಕೊಡಬೇಕು, ಹೆಂಗೆ ಕೊಡಬೇಕು, ಎಲ್ಲೆಲ್ಲಿ ಕೊಡಬೇಕು ಅಂತ. ಆ ಪೊಸಿಷನ್ ತಕ್ಕನಾಗೆ 70, 60, 80, 90, 1 ಕೋಟಿ ಅನ್ನಂಗೆ ಕೊಟ್ರೆ ಅಲ್ಲೇ ಪೋಸ್ಟಿಂಗ್ ಆಗುತ್ತೆ. ನಿಮ್ಗೆ ಏನಾರು ಎಕ್ಸ್ಟ್ರಾ ದಮ್ಗಳಿತ್ತು ಅಂದ್ರೆ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಅಂದ್ರೆ ನೀವು ಯಾವ ಏರಿಯಾ ಕೇಳ್ತೀರಾ ಆ ಏರಿಯಾ ಪೋಸ್ಟಿಂಗ್ ಮಾಡ್ಕೊಡ್ತಾರೆ. ಅಷ್ಟು ಸಿಸ್ಟಮೆಟಿಕ್ ಆಗೈತಿ ಸೊಸೈಟಿ. ಫಸ್ಟ್ ಟೈಮ್ ಏನೋ ಅಪ್ಲೈ ಮಾಡೋದಕ್ಕೆ ಅಂತ ಬಂದ್ವಿ ಸರ್, ಏನು ಹೀಗೆ ಹೇಳ್ತಾ ಇದ್ದೀರಾ? ಕಷ್ಟಪಟ್ಟು ಹೋದ್ರೆ ಗೊತ್ತಾಗಿರೋದು. ಯಾರೋ ಅಪ್ಪ ಅಮ್ಮ ಕೊಟ್ಟರು ಅಂಗಡಿ ಹಾಕೊಂಡು ಹಿಂಗೆ ಹೇಳ್ತಾರೆ. KPSC 2016-17 ನಾನು ಕಷ್ಟಪಟ್ಟು ಊರಿಂದ ಇಲ್ಲಿಗೆ ಬಂದು ಏನೋ ಓದಬೇಕು, ಮಾಡಬೇಕು, ಈ ಕೆಲಸ ತಗೊಬೇಕು ಅಂತ ನಾನು ಸತ್ತಿದ್ದೀನಿ. ನಮ್ಮ ಅಣ್ಣ ವೆಂಕಟೇಶ ನನಗಿಂತ ಚೆನ್ನಾಗಿ ಓದ್ತಾ ಇದ್ದ. ವೆಂಕಟೇಶ ಅವನದಾಯ್ತು, ಅವನು ಓದ, ನಾನು ಬಿಟ್ಬಿಟ್ಟೆ. ನಿಮ್ಮ ಅಣ್ಣಂದಾಗಿದೆಯಲ್ಲ, ಹಂಗಾದ್ರೆ ಅವರು ದುಡ್ಡು ಕೊಟ್ಟೆ ಹೋಗಿರೋದಾ? ಹಾಗಾದ್ರೆ ಅವರು ಲಂಚ ತಗೊಂಡು ರಿಕವರ್ ಮಾಡ್ಕೋತಾ ಇದ್ದಾರಾ? ನಿಮ್ಮ ಮನೆ ಉದ್ಧಾರ ಆಗಿದೆಯಲ್ಲ, ಅದೇ ಕಣ್ಣೂರ್ ಮನೆ ಯಾಕೆ ಹಿಂಗೆ ಹೇಳಿ ಹಾಳು ಮಾಡ್ತಿದ್ದೀರಾ? ಹಂಗೆ ಹೋಗುದು ಕೇಳಿ. ನಮ್ಮ ದೇಶದಲ್ಲಿನ ಓದೋರ್ಗೆ ಅಂಥದ್ದರಿದ್ರ ಬಂದು 85 ಲಕ್ಷ ನಮ್ಮ ಅಣ್ಣನ್ ಕೇಳಿದ್ದು 85 ಲಕ್ಷ ಪಾಸ್ ಆಗಿದ್ರು ಅದು ಕೂಡ ಯೋಗ್ತಾ ಇಲ್ದಂಗೆ ಅವ್ನು ಕಂಡಿದ್ ಕನ್ಸೆ ಅವನ್ನ ಚಿನ್ಕಂತು. ಅವನು ಹೋದ, ಮಣ್ಣ ವೆಂಕಟೇಶ ಹೋದ. ನೋಡ್ರ ಓದ್ಗಳು ನಂಬ್ಕೊಂಡಿರೋ 4 ಜನಕ್ಕೆ ಹೊಟ್ಟೆ ತುಂಬಸೇ ಸಾಕು. ಅದನ್ನ ಬಿಟ್ಟು ಸೊಸೈಟಿಲಿರೋ ಕಣ್ಣೀರ್ನೆಲ್ಲ ನಾವು ಒರ್ಸ್ತೀವಿ ಅದು ಇದು ಅಂತ ಅನ್ಕೊಂಡ್ರೆ ನಮ್ಮಂತ ಮುಟ್ಟಾಡ್ರಿ ಯಾರು ಇಲ್ಲ. ಎಥಿಕ್ಸ್ ಎಲ್ಲ ಈ ದೇಶಕ್ಕೆ ಅಲ್ಲ ಕಂಡ್ರು. ಈ ದೇಶಕ್ಕೆ ಬೇಕಾಗಿರೋದು ಬರೇ ಏನ್ ಬೇಕು? KPSCಗೆ ಅಪ್ಲೈ ಮಾಡಬೇಕಿತ್ತು. ಏನ್ ಹೆಸರು? ವೆಂಕಟೇಶ್ ಅಂತ. ಬಾಯ್.